ಪ್ರಿಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಬಾಲಬಾಲೆಯರಿಗೆ ಬಾಹ್ಯಾಕಾಶ ಪುಸ್ತಕ ಮಾಲೆ ಈ ಸರಣಿಕೆಯ 7ನೇ ಭಾಗವನ್ನು ನಾನು ಓದುತ್ತಿದ್ದೇನೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ವಿಷಯವಾಗಿರುತ್ತದೆ. ಇದನ್ನು ಬರೆದವರು ಉಮಾ BR. ಪ್ರಿಯ ವೀಕ್ಷಕರೇ, ಅಧ್ಯಕ್ಷರ ಸಂದೇಶ, ನಿರ್ದೇಶಕರ ಸಂದೇಶ ಒಂದೇ ಆಗಿರುತ್ತದೆ. ಇದನ್ನು ನಾನು ಓದುವುದಕ್ಕೆ ಹೋಗುವುದಿಲ್ಲ. ಸಂಪಾದಕ ಮಂಡಳಿಯೂ ಸಹ ಒಂದೇ ಆಗಿರುತ್ತದೆ. ಲೇಖಕರ ಮಾತು. ಬಾಲಬಾಲೆಯರಿಗೆ ಬಾಹ್ಯಾಕಾಶ ವಿಜ್ಞಾನದ ಮೂಲಭೂತ ಅಂಶಗಳನ್ನು ತಿಳಿಸುವ ಸಲುವಾಗಿ ಇಸ್ರೋ ಸಂಸ್ಥೆಯು UR ರಾವ್ ಉಪಗ್ರಹ ಕೇಂದ್ರವು ಕಿರು ಪುಸ್ತಕಗಳನ್ನು ಪ್ರಕಟಿಸುತ್ತಿದೆ. ಅದರ ಭಾಗವಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಬಗ್ಗೆ ಒಂದು ಕಿರು ಪರಿಚಯವನ್ನು ಈ ಪುಸ್ತಕದಲ್ಲಿ ಮಾಡಲಾಗಿದೆ. ಈ ಪುಸ್ತಕದಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ರೂಪುಗೊಂಡ ಬಗೆ, ಅದರ ಹಿನ್ನೆಲೆ, ನಿಲ್ದಾಣದ ವಿನ್ಯಾಸ, ರಚನೆ, ನಿಲ್ದಾಣಗಳಲ್ಲಿರುವ ವಿವಿಧ ಘಟಕಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ. ಬಾಹ್ಯಾಕಾಶ ನಿಲ್ದಾಣದಲ್ಲಿನ ವಾತಾವರಣ, ಗಗನಯಾತ್ರಿಗಳ ಬದುಕು, ಭೂಮಿಯಿಂದ ನಿಲ್ದಾಣದ ವೀಕ್ಷಣೆ, ಭೂ ಕೇಂದ್ರದಿಂದ ಬಾಹ್ಯಾಕಾಶ ನಿಲ್ದಾಣದ ನಿಯಂತ್ರಣ, ನಿಲ್ದಾಣದ ವೆಚ್ಚ, ನಿಲ್ದಾಣದ ಅಂತ್ಯ ಮತ್ತು ಬಾಹ್ಯಾಕಾಶ ನಿಲ್ದಾಣದ ಡಿಆರ್ಬಿಟ್ ಯೋಜನೆಗಳು. ಭವಿಷ್ಯದಲ್ಲಿ ಬಾಹ್ಯಾಕಾಶ ನಿಲ್ದಾಣ ಮತ್ತು ಭಾರತದ ಬಾಹ್ಯಾಕಾಶ ನಿಲ್ದಾಣ ಯೋಜನೆಗಳ ಬಗ್ಗೆಯೂ ಈ ಪುಸ್ತಕದಲ್ಲಿ ವಿವರಿಸಲಾಗಿದೆ. ಬಾಲಬಾಲೆಯರಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಮತ್ತು ಉಪಗ್ರಹಗಳ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯವನ್ನು ತಿಳಿದುಕೊಳ್ಳುವ ಆಸಕ್ತಿ ಮೂಡಿಸುವುದು, ಆ ಮೂಲಕ ಇಂದಿನ ಮಕ್ಕಳು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಂಶೋಧನೆಗಳನ್ನು ಕೈಗೊಂಡು ಬಾಹ್ಯಾಕಾಶ ವಿಜ್ಞಾನ ಮತ್ತು ಉಪಗ್ರಹ ತಂತ್ರಜ್ಞಾನಕ್ಕೆ ತಮ್ಮ ಕೊಡುಗೆಯನ್ನು ನೀಡಿ ಜನಸಾಮಾನ್ಯರ ಜೀವನವನ್ನು ಉತ್ತಮಗೊಳಿಸಲಿ ಎಂಬುದು ಈ ಪುಸ್ತಕದ ಆಶಯ. ಈ ಪುಸ್ತಕ ಬರೆಯಲು ಅವಕಾಶವಿತ್ತ UR ರಾವ್ ಉಪಗ್ರಹ ಕೇಂದ್ರದ ನಿರ್ದೇಶಕರಾದ ಶ್ರೀ M. ಶಂಕರನ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಪುಸ್ತಕ ಸರಣಿಯ ಸಂಪಾದಕ ಮಂಡಳಿಯ ಅಧ್ಯಕ್ಷರಾದ ಶ್ರೀ ರಾಮನಗೌಡ V. ನಾಡಗೌಡ ಹಾಗೂ ಸಂಸ್ಥೆಯ ಎಲ್ಲ ಹಿರಿಯರಿಗೆ ಹಾಗೂ ಸಹೋದ್ಯೋಗಿಗಳಿಗೂ ನನ್ನ ನಮನಗಳು. ಉಮಾ BR. ಪ್ರಸ್ತಾವನೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವು ಪ್ರಪಂಚದ 5 ಪ್ರಮುಖ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗಳು ಸೇರಿ ಅಭಿವೃದ್ಧಿಪಡಿಸಲಾಗಿರುವ ಕೃತಕ ಉಪಗ್ರಹ ಸಂಶೋಧನಾ ಸೌಲಭ್ಯವಾಗಿದ್ದು, ಇದನ್ನು ಮಾನವ ನಿರ್ಮಿತ ಅತ್ಯಂತ ಬೃಹತ್ ಮತ್ತು ವಾಸಯೋಗ್ಯ ಕೃತಕ ಉಪಗ್ರಹ ಎಂದು ಕರೆಯಬಹುದಾಗಿದೆ. ಇದರ ಗಾತ್ರ ಸುಮಾರು 500 ಕ್ಯೂಬಿಕ್ ಮೀಟರ್ ಹಾಗೂ 445 ಟನ್ ತೂಕವನ್ನು ಹೊಂದಿದೆ. ಇದರ ಗಾತ್ರದ ಅಂದಾಜಿಗೆ ಒಂದು ಉದಾಹರಣೆ ಕೊಡಬಹುದು. ಇದನ್ನು ಒಂದು ಮಾರುತಿ ಕಾರಿಗೆ ಹೋಲಿಸಿದರೆ ನಿಲ್ದಾಣದ ಗಾತ್ರ 50 ಪಟ್ಟು ದೊಡ್ಡದು. ಇದನ್ನು ಭೂಮಿಯ ನಿಕಟವರ್ತಿ ನಿಯರ್ ಅರ್ತ್ ಆರ್ಬಿಟ್ ಕಕ್ಷೆಯಲ್ಲಿ ಸ್ಥಾಪಿಸಲಾಗಿದ್ದು, ಇದು ಭೂಮಿಯಿಂದ ಸುಮಾರು 400 ಕಿಲೋಮೀಟರ್ ಎತ್ತರದಲ್ಲಿದೆ. ಈ ಬಾಹ್ಯಾಕಾಶ ನಿಲ್ದಾಣವನ್ನು ಸೂಕ್ಷ್ಮ ಗುರುತ್ವ ಮೈಕ್ರೋಗ್ರಾವಿಟಿ ಪರಿಸರವನ್ನು ಹೊಂದಿರುವ ಪ್ರಯೋಗಾಲಯವಾಗಿ ಉಪಯೋಗಿಸಬಹುದಾಗಿದೆ. ಇದರಲ್ಲಿ ಜೀವವಿಜ್ಞಾನ, ರಾಸಾಯನ ವಿಜ್ಞಾನ, ಭೌತವಿಜ್ಞಾನ, ಔಷಧ ವಿಜ್ಞಾನ ಮತ್ತು ಮಾನವ ಶರೀರದ ಬಗ್ಗೆ ಅನೇಕ ವೈಜ್ಞಾನಿಕ ಸಂಶೋಧನೆಗಳನ್ನು ಮತ್ತು ಅಧ್ಯಯನಗಳನ್ನು ನಡೆಸಬಹುದಾಗಿದೆ. ಈ ಅಧ್ಯಯನದಿಂದ ದೊರೆತ ಮಾಹಿತಿಗಳು ಭವಿಷ್ಯದ ಬಾಹ್ಯಾಕಾಶ ಯೋಜನೆಗಳಿಗೆ, ಔಷಧ ವಿಜ್ಞಾನ ಮತ್ತು ಮಿಶ್ರಲೋಹಗಳ ತಯಾರಿಕೆ ಮುಂತಾದ ಕ್ಷೇತ್ರಗಳಲ್ಲಿ ಉಪಯೋಗಕ್ಕೆ ಬರುತ್ತವೆ. ಬಾಹ್ಯಾಕಾಶ ನಿಲ್ದಾಣದ ಪರಿಕಲ್ಪನೆ ಮತ್ತು ವಿನ್ಯಾಸ. ಪರಿಕಲ್ಪನೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವು ಪ್ರಪಂಚದ 5 ಪ್ರಮುಖ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗಳಾದ ಅಮೆರಿಕ ಸಂಯುಕ್ತ ಸಂಸ್ಥಾನದ USA ನಾಸಾ, ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್, ಯುರೋಪಿಯನ್ ಒಕ್ಕೂಟದ ESA, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಜಪಾನಿನ JAXA, ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ,
ಕೆನಡಾದ ಕೆನಡಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ರಷ್ಯಾದ ರಾಸ್ಕಾಸ್ಮೋಸ್ ಸಂಸ್ಥೆಗಳು ಸೇರಿ ಜಂಟಿ ಯೋಜನೆಯಾಗಿ ನಿರ್ಮಿಸಲಾದ ಕೃತಕ ಉಪಗ್ರಹ. ಈ ಬಾಹ್ಯಾಕಾಶ ನಿಲ್ದಾಣದ ಉಪಯೋಗ ಮತ್ತು ವಾರಸುದಾರಿಕೆಯನ್ನು ಅಂತಾರಾಷ್ಟ್ರೀಯ ಒಪ್ಪಂದ ಮತ್ತು ಕರಾರುಗಳ ಮೂಲಕ ಮಾಡಿಕೊಳ್ಳಲಾಗಿದೆ. ಇದು ಇದುವರೆಗೂ ಭೂಕಕ್ಷೆಯಲ್ಲಿರುವ ಅತ್ಯಂತ ಬೃಹತ್ ಮತ್ತು ವಾಸಯೋಗ್ಯ ಕೃತಕ ಉಪಗ್ರಹ. ಇದನ್ನು ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ಮೈಕ್ರೋಗ್ರಾವಿಟಿ ಸಂಶೋಧನೆಗಳನ್ನು ಮಾಡಲು ನಿರ್ಮಿಸಲಾಗಿದೆ. ಇದರ ಖರ್ಚು ಸುಮಾರು $100 ರಿಂದ $160 ಬಿಲಿಯನ್ ಎಂದು ಅಂದಾಜಿಸಲಾಗಿದೆ. ಇಷ್ಟೊಂದು ಖರ್ಚಿನ ಯೋಜನೆಯನ್ನು ಯಾವುದೇ ಒಂದು ದೇಶ ನಿರ್ವಹಿಸುವುದು ಕಷ್ಟಕರವಾದುದು. ಈ ಕಾರಣಕ್ಕೆ ಇದನ್ನು ಅಂತಾರಾಷ್ಟ್ರೀಯ ಯೋಜನೆಯಾಗಿ ಮತ್ತು 5 ರಾಷ್ಟ್ರಗಳ ಸಮನ್ವಯ ಯೋಜನೆಯ ಅಡಿಯಲ್ಲಿ ರೂಪಿಸಲಾಗಿದೆ. ಈ ಬಾಹ್ಯಾಕಾಶ ನಿಲ್ದಾಣವನ್ನು ಈ ಮೇಲೆ ತಿಳಿಸಲಾದ 5 ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗಳಲ್ಲದೆ ಯುರೋಪಿಯನ್ ಒಕ್ಕೂಟದ ಇನ್ನೂ 11 ರಾಷ್ಟ್ರಗಳ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗಳು ಪ್ರಯೋಗಗಳನ್ನು ನಡೆಸಲು ಬಳಸಬಹುದಾಗಿದೆ. ವಿನ್ಯಾಸ. ಬಾಹ್ಯಾಕಾಶ ನಿಲ್ದಾಣವು ಅನೇಕ ಘಟಕಗಳಿಂದ ಕೂಡಿದೆ. ಬಾಹ್ಯಾಕಾಶ ನಿಲ್ದಾಣದ ಮೊದಲ ಘಟಕವನ್ನು 1998ರ ನವೆಂಬರ್ನಲ್ಲಿ 408 ಕಿಲೋಮೀಟರ್ ಎತ್ತರದ ಕಕ್ಷೆಗೆ ರಷ್ಯಾದ ಬೈಕನೂರ್ ಉಡಾವಣಾ ಕೇಂದ್ರದಿಂದ ಹಾರಿಸಲಾಯಿತು. ಆನಂತರ ವಿವಿಧ ಘಟಕಗಳನ್ನು ಬೇರೆ ಬೇರೆ ಸಮಯದಲ್ಲಿ USA ಮತ್ತು ರಷ್ಯಾದ ಉಡಾವಕಗಳ ಮೂಲಕ ಬಾಹ್ಯಾಕಾಶಕ್ಕೆ ಹಾರಿಸಿ ಸಂಘಟಿಸಿ ಸಂಯೋಜಿಸಿ ಈ ಬಾಹ್ಯಾಕಾಶ ನಿಲ್ದಾಣವನ್ನು ನಿರ್ಮಿಸಲಾಗಿದೆ. ಇದು ಸುಮಾರು 7.66 ಕಿಲೋಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಭೂಮಿಯನ್ನು ಸುತ್ತುತ್ತದೆ ಹಾಗೂ ಇದು ಒಂದು ದಿನದಲ್ಲಿ 15 ಬಾರಿ ಭೂಮಿಯನ್ನು ಪ್ರದಕ್ಷಿಣೆ ಮಾಡುತ್ತದೆ. ಇದು 73 ಮೀಟರ್ ಉದ್ದ, 109 ಮೀಟರ್ ಅಗಲ ಹೊಂದಿದ್ದು ಇದರ ಗಾತ್ರ ಸುಮಾರು 500 ಕ್ಯೂಬಿಕ್ ಮೀಟರ್. 6 ಜನರ ಗಗನಯಾತ್ರಿಗಳು ಸದಾಕಾಲ ಈ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಕಾಯಂ ಆಗಿ ವಾಸವಿರುತ್ತಾರೆ. ಈ ನಿಲ್ದಾಣವು ಸ್ಥಾಪನೆಯಾದಾಗಿಂದ ಅಂದರೆ ನವೆಂಬರ್ 1998ರಿಂದ ಈವರೆಗೂ ಯಾವಾಗಲೂ ವಿವಿಧ ದೇಶಗಳ ಗಗನಯಾತ್ರಿಗಳಿಂದ ವಾಸಿಸಲ್ಪಟ್ಟಿದೆ. ಗಗನಯಾತ್ರಿಗಳನ್ನು ಭೂಮಿಯಿಂದ ಬಾಹ್ಯಾಕಾಶ ನಿಲ್ದಾಣಕ್ಕೆ ಮತ್ತು ನಿಲ್ದಾಣದಿಂದ ಭೂಮಿಗೆ ರವಾನಿಸಲು ಬಾನಗಾಡಿಗಳನ್ನು ಸ್ಪೇಸ್ ಶಟಲ್ ಬಳಸುತ್ತಾರೆ ಮತ್ತು ಬಾನಗಾಡಿಗಳನ್ನು ನಿಲ್ದಾಣಕ್ಕೆ ಜೋಡಿಸಲು ಡಾಕಿಂಗ್ ತಂತ್ರವನ್ನು ಬಳಸುತ್ತಾರೆ. ಈ ನಿಲ್ದಾಣವು 2024ರವರೆಗೆ ಕಾರ್ಯನಿರ್ವಹಿಸುವಂತೆ ಯೋಜಿಸಲಾಗಿದೆ. ಅಂತರಿಕ್ಷದಲ್ಲಿ ಪರಿಭ್ರಮಿಸುತ್ತಿರುವ 2 ಕೃತಕ ಉಪಗ್ರಹಗಳ ಅಥವಾ ಸ್ವತಂತ್ರವಾಗಿ ಹಾರಾಡುವ 2 ಬಾನಗಾಡಿಗಳ ಪರಸ್ಪರ ಜೋಡಣೆಗೊಳ್ಳುವುದನ್ನು ಡಾಕಿಂಗ್ ಎನ್ನುತ್ತಾರೆ. ಈ ಪ್ರಕ್ರಿಯೆ ಬಾಹ್ಯಾಕಾಶದ ನಿಲ್ದಾಣದಲ್ಲಿ ಅತ್ಯಂತ ಮುಖ್ಯವಾದುದು ಮತ್ತು ಇದರ ಮೂಲಕ 2 ಘಟಕಗಳ ಜೋಡಣೆ ಮತ್ತು ಗಗನಯಾತ್ರಿಗಳು ಸ್ಪೇಸ್ ವಾಕ್ ಮಾಡುವುದು ಕೂಡ ಈ ಡಾಕಿಂಗ್ನಿಂದ. ಬಾಹ್ಯಾಕಾಶಕ್ಕೆ ಗಗನಯಾತ್ರಿಗಳನ್ನು ಅತ್ಯವಶ್ಯಕ ಸಾಮಾನುಗಳನ್ನು ಮತ್ತು ಉಪಕರಣಗಳನ್ನು ಸಾಗಿಸಲು ಈ ಪ್ರಕ್ರಿಯೆಯನ್ನು ಉಪಯೋಗಿಸಲಾಗುತ್ತದೆ. ಬಾಹ್ಯಾಕಾಶ ನಿಲ್ದಾಣದ ಮೂಲೋದ್ದೇಶ. ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಆದ ನಿರಂತರ ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯಗಳಿಂದ ಜಗತ್ತಿನ ವಿವಿಧ ದೇಶಗಳು ವೈವಿಧ್ಯಮಯ ಉಪಗ್ರಹಗಳನ್ನು ತಯಾರಿಸಿ ತರಹೇವಾರಿ ಬಾಹ್ಯಾಕಾಶ ಯೋಜನೆಗಳನ್ನು ಹಮ್ಮಿಕೊಂಡವು. ಈ ಎಲ್ಲ ಯೋಜನೆಗಳು ಜನಸಾಮಾನ್ಯರ ಅಭಿವೃದ್ಧಿಗೆ ಅಮೂಲ್ಯವಾದ ಕೊಡುಗೆಗಳನ್ನು ನೀಡಿವೆ. ಅಷ್ಟೇ ಅಲ್ಲದೆ ಸೌರಮಂಡಲ ಹಾಗೂ ಅದರಾಚೆ ಇರುವ ಇತರ ಆಕಾಶಕಾಯಗಳ ಅಧ್ಯಯನಕ್ಕಾಗಿ ವಿವಿಧ ಉಪಗ್ರಹಗಳನ್ನು ಉಡಾವಣೆ ಮಾಡಲಾಗಿದೆ. ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಬಾಹ್ಯಾಕಾಶ ನಿಲ್ದಾಣ ಯೋಜನೆಯು ಒಂದು ಅತ್ಯಂತ ಮಹತ್ವಪೂರ್ಣ ಬೆಳವಣಿಗೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಯೋಜನೆಯ ಪರಿಕಲ್ಪನೆ USA ಮತ್ತು ರಷ್ಯಾದ ಮಧ್ಯ ನಡೆಯುತ್ತಿದ್ದ ಶೀತಲ ಸಮರದ ಸಮಯದಲ್ಲಿ ಹುಟ್ಟಿಕೊಂಡಿತು.
ಬೇರೆ ಬೇರೆ ದೇಶಗಳು ಬಾಹ್ಯಾಕಾಶ ನಿಲ್ದಾಣದ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ಆಸಕ್ತಿ ತೋರಿದ್ದವು. 1980ರಲ್ಲಿ USA ಫ್ರೀಡಮ್ ಮಾಡ್ಯೂಲ್ ಮತ್ತು ರಷ್ಯಾವು ಮಿರ್ 2 ಎಂಬ ಯೋಜನೆಗಳನ್ನು ಆಯೋಜಿಸಿದ್ದವು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿನ ಹಣಕಾಸಿನ ನಿರ್ಬಂಧ, ಶೀತಲ ಸಮರದ ಅಂತ್ಯ, ರಷ್ಯಾದಲ್ಲಿನ ಆಂತರಿಕ ಕಲಹ ಹಾಗೂ ಆರ್ಥಿಕ ಬಿಕ್ಕಟ್ಟು, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಬಗ್ಗೆ ಇದ್ದ ಒಲವು ಮತ್ತು ಯೋಜನೆಯ ಬಗ್ಗೆ ಇದ್ದ ಅನೇಕ ರಾಷ್ಟ್ರಗಳ ಒತ್ತಾಸೆ ಈ ಯೋಜನೆಗೆ ನಾಂದಿ ಹಾಡಿತು. 1992ರಲ್ಲಿ USA ಮತ್ತು ರಷ್ಯಾದ ಅಧ್ಯಕ್ಷರ ನಡುವಿನ ಮಾತುಕತೆಯು ಈ ಯೋಜನೆಯ ಸಾಕಾರಕ್ಕೆ ನಾಂದಿ ಹಾಡಿತು. ಸೆಪ್ಟೆಂಬರ್ 1993ರಲ್ಲಿ ಈ ಯೋಜನೆಯನ್ನು ಪ್ರಕಟಿಸಲಾಯಿತು. ಈ ಯೋಜನೆಯಲ್ಲಿ ಎಲ್ಲ ರಾಷ್ಟ್ರಗಳು ಹಣವನ್ನು ತೊಡಗಿಸಲು, ವಿವಿಧ ಘಟಕಗಳನ್ನು ಮತ್ತು ವ್ಯವಸ್ಥೆಗಳನ್ನು ಒದಗಿಸಲು ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು. ಈ ಯೋಜನೆಯು ನವೆಂಬರ್ 20, 1998ರಲ್ಲಿ ಸಾಕಾರಗೊಂಡಿತು. ಚಿತ್ರ 1ರಲ್ಲಿ ಬಾಹ್ಯಾಕಾಶ ನಿಲ್ದಾಣವು ಭೂಮಿಯನ್ನು ಪರಿಭ್ರಮಣೆ ಮಾಡುತ್ತಿರುವುದನ್ನು ತೋರಿಸಲಾಗಿದೆ. ಚಿತ್ರ 1 ಭೂಮಿಯ ಪರಿಭ್ರಮಣೆ ಮಾಡುತ್ತಿರುವ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ. ಬಾಹ್ಯಾಕಾಶ ನಿಲ್ದಾಣವು ವಾಸಯೋಗ್ಯ ಕೃತಕ ಉಪಗ್ರಹವಾಗಿದ್ದು, ಇದು ಅನೇಕ ಸಂಶೋಧನೆಗಳಿಗೆ ವೇದಿಕೆಯಾಗಿದೆ. ಇದರಲ್ಲಿ ಪ್ರಯೋಗಗಳಿಗೆ ಮತ್ತು ಸಂಶೋಧನೆಗಳಿಗೆ ಬೇಕಾದ ಶಕ್ತಿ, ವ್ಯವಸ್ಥೆ, ಶೀತಲ ವಾತಾವರಣ, ಸೂಕ್ಷ್ಮ ಗುರುತ್ವ ವಾತಾವರಣ ಹಾಗೂ ಗಗನಯಾತ್ರಿಗಳಿಗೆ ತಂಗಲು ಎಲ್ಲ ವ್ಯವಸ್ಥೆಗಳು ಇರುತ್ತವೆ. ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ಸಂಶೋಧನೆಗಳನ್ನು ಮಾಡಲು ಬಾಹ್ಯಾಕಾಶ ನಿಲ್ದಾಣವನ್ನು ಉಪಯೋಗಿಸುತ್ತಾರೆ. ಇದನ್ನು ಖಗೋಳಶಾಸ್ತ್ರ, ವೈದ್ಯಶಾಸ್ತ್ರ, ಭೌತಶಾಸ್ತ್ರ, ಸೌರ ವಾತಾವರಣ, ಖಗೋಳ ವೈದ್ಯಶಾಸ್ತ್ರ, ಖಗೋಳ ಜೀವಶಾಸ್ತ್ರ, ರಸಾಯನಶಾಸ್ತ್ರ, ಖಗೋಳ ಔಷಧಶಾಸ್ತ್ರ, ಜೀವಶಾಸ್ತ್ರ ಮುಂತಾದ ಎಲ್ಲ ವಿಜ್ಞಾನದ ಕ್ಷೇತ್ರದ ಸಂಶೋಧನೆಗಳನ್ನು ಮಾಡಲು ಬಳಸುತ್ತಾರೆ. ಈ ಸಂಶೋಧನೆಗಳು ನಿರಂತರವಾಗಿ ನಡೆಯುತ್ತಿರುತ್ತವೆ. ಬಾಹ್ಯಾಕಾಶದಲ್ಲಿ ದೀರ್ಘಕಾಲ ಇದ್ದರೆ ಮಾನವನ ದೇಹದ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಉಂಟಾಗುವ ಪರಿಣಾಮಗಳ ಅಧ್ಯಯನವೂ ಒಂದು ಮುಖ್ಯ ಸಂಶೋಧನೆ. ಬಾಹ್ಯಾಕಾಶದಲ್ಲಿನ ದೀರ್ಘ ಓಡಾಟದಿಂದ ಮಾನವನ ಸ್ನಾಯುಗಳ ಮೇಲೆ, ಅಸ್ಥಿಗಳ ಮೇಲೆ ಆಗುವ ಪರಿಣಾಮಗಳನ್ನೂ ಕೂಡ ಅಧ್ಯಯನ ಮಾಡಲಾಗಿದೆ. ಈ ಅಧ್ಯಯನದಿಂದ ಪಡೆಯುವ ಎಲ್ಲ ಮಾಹಿತಿಗಳು ಮುಂದೆ ಚಂದ್ರ, ಮಂಗಳ ಮತ್ತು ಅಂತರ್ಗ್ರಹಗಳಿಗೆ ಮಾನವನನ್ನು ಕಳುಹಿಸುವ ಗಗನಯಾತ್ರೆ ಯೋಜನೆಗಳಿಗೆ ಉಪಯುಕ್ತವಾಗಿವೆ. ಭೂಮಿಯಿಂದ ಮಂಗಳನನ್ನು ತಲುಪಲು ಸುಮಾರು 6 ರಿಂದ 9 ತಿಂಗಳು ಬೇಕಾಗುತ್ತವೆ. ಈ ದೀರ್ಘಕಾಲದ ಬಾಹ್ಯಾಕಾಶಯಾನದಲ್ಲಿ ಮಾನವನ ದೇಹದ ಮೇಲೆ ಉಂಟಾಗುವ ಪರಿಣಾಮ ಮತ್ತು ಮಾನವನ ಮಹತ್ವಾಕಾಂಕ್ಷಿ ಯೋಜನೆಯಾದ ಮಂಗಳ ಗ್ರಹದಲ್ಲಿ ವಸಾಹತು ಸ್ಥಾಪಿಸಿ ಮಾನವನು ವಾಸ ಮಾಡುವ ಪರಿಕಲ್ಪನೆಯ ಯೋಜನೆಯಲ್ಲಿ ಈ ಸಂಶೋಧನೆಯಿಂದ ಪಡೆದ ಎಲ್ಲ ಮಾಹಿತಿಗಳು ಉಪಯೋಗಕ್ಕೆ ಬರುತ್ತವೆ. ಬಾಹ್ಯಾಕಾಶ ತಂತ್ರಜ್ಞಾನದ ಅಭಿವೃದ್ಧಿಯಲ್ಲಿ ಹಲವಾರು ರಾಷ್ಟ್ರಗಳು ಒಂದುಗೂಡಿ ನಿರ್ಮಿಸಲಾದ ವಿವಿಧ ತಂತ್ರಜ್ಞಾನಗಳಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ISS ಒಂದು. ಇದನ್ನು ನಿರಂತರವಾಗಿ ಭೂಮಿಯನ್ನು ಸುತ್ತುತ್ತಿರುವಂತೆ ಯೋಜಿಸಿ ಜನಸಾಮಾನ್ಯರಿಗೆ ಉಪಯೋಗವಾಗುವ ಹೊಸ ತಂತ್ರಜ್ಞಾನಗಳ ಬಗ್ಗೆ ಬಾಹ್ಯಾಕಾಶದಲ್ಲಿ ಪ್ರಯೋಗಗಳನ್ನು ನಡೆಸಲು ಬಳಸಲಾಗುವುದು. ಚಿತ್ರ 2ರಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ತೋರಿಸಲಾಗಿದೆ. ಸುಮಾರು 6 ತಿಂಗಳಿಗೊಮ್ಮೆ ಜಗತ್ತಿನ ವಿವಿಧ ಗಗನಯಾನಿಗಳು ಸರದಿಯಂತೆ ಅಲ್ಲಿ ಸಂಶೋಧನೆಗಳನ್ನು ಕೈಗೊಂಡು ಭೂಮಿಗೆ ಹಿಂದಿರುಗಿದ್ದಾರೆ. ಗಗನಯಾತ್ರಿಗಳು ಸುಮಾರು 1 ವಾರದಲ್ಲಿ 160 ಗಂಟೆಗಳಷ್ಟು ನಿಲ್ದಾಣದಲ್ಲಿರುವ ಎಲ್ಲ ಗಗನಯಾತ್ರಿಗಳು ಸೇರಿ ಒಟ್ಟು ಮಾನವ ಗಂಟೆಗಳು ಕಾಲ ಸಂಶೋಧನೆಗಳನ್ನು ನಡೆಸುತ್ತಾರೆ. ಇದರಲ್ಲಿ ವಿವಿಧ ಪ್ರಯೋಗಗಳು, ನಿಲ್ದಾಣದ ದುರಸ್ತಿ, ಬೇರೆ ಬೇರೆ ವ್ಯವಸ್ಥೆಗಳ ಘಟಕಗಳ ನಿರ್ವಹಣೆ ಮುಂತಾದವುಗಳು ಇರುತ್ತದೆ.
ಮುಗಿದು ಹೋದ ಸಂಪನ್ಮೂಲಗಳ ಸಂಗ್ರಹಣೆ ಕೂಡ ಗಗನಯಾತ್ರಿಗಳ ಕರ್ತವ್ಯವಾಗಿರುತ್ತದೆ. ಇದುವರೆಗೂ ಸುಮಾರು 19 ದೇಶಗಳ 244 ಗಗನಯಾತ್ರಿಗಳು ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ಕೊಟ್ಟು ಅನೇಕ ಪ್ರಯೋಗಗಳನ್ನು ಮಾಡಿದ್ದಾರೆ. ಗಗನಯಾತ್ರಿಗಳು ISSನಲ್ಲಿರುವಾಗ ಅವರಿಗೆ ಅವಶ್ಯಕವಾಗುವ ಆಹಾರ ಮತ್ತು ಪಾನೀಯಗಳು ಹೇಗಿರುತ್ತವೆ ಎಂಬುದನ್ನು ಚಿತ್ರ 3ರಲ್ಲಿ ತೋರಿಸಲಾಗಿದೆ. ಅವರ ವಿಶ್ರಾಂತಿಯ ನಿದ್ರಾ ಘಟಕವನ್ನು ಚಿತ್ರ 4ರಲ್ಲಿ ತೋರಿಸಲಾಗಿದೆ. ವೈಜ್ಞಾನಿಕ ಸಂಶೋಧನೆಗಳು. ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅನೇಕ ವೈಜ್ಞಾನಿಕ ಸಂಶೋಧನೆಗಳನ್ನು ನಡೆಸಲಾಗಿದೆ ಮತ್ತು ನಡೆಸಲಾಗುತ್ತಿದೆ. ಇದುವರೆಗೂ ಸುಮಾರು 3000 ಪ್ರಯೋಗಗಳನ್ನು ನಡೆಸಲಾಗಿದೆ. ಇವುಗಳನ್ನು ಈ ಕೆಳಕಂಡಂತೆ ಪಟ್ಟಿ ಮಾಡಬಹುದಾಗಿದೆ. ಸೂಕ್ಷ್ಮ ಗುರುತ್ವ ವಾತಾವರಣದಲ್ಲಿ ವಸ್ತುಗಳ ದ್ರವ್ಯಗಳ ಮತ್ತು ಲೋಹಗಳ ಮೇಲೆ ಉಂಟಾಗುವ ಪರಿಣಾಮಗಳು. ಬಾಹ್ಯಾಕಾಶದಲ್ಲಿ ದೀರ್ಘಕಾಲ ಇದ್ದರೆ ಬಾಹ್ಯಾಕಾಶ ವಾತಾವರಣದಿಂದ ಮಾನವನ ದೇಹದ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಉಂಟಾಗುವ ಪರಿಣಾಮಗಳ ಬಗ್ಗೆ ಅಧ್ಯಯನಗಳನ್ನು ನಡೆಸಲಾಗುತ್ತಿದೆ. ಈ ಅಧ್ಯಯನದ ಫಲಿತಾಂಶಗಳನ್ನು ನ್ಯಾಷನಲ್ ಸ್ಪೇಸ್ ಮತ್ತು ಬಯೋಮೆಡಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ NSBRI ಮುಂದಿನ ಬಾಹ್ಯಾಕಾಶ ಯಾನಗಳಲ್ಲಿ ಬಳಸಿಕೊಳ್ಳುತ್ತದೆ. ಇದರಲ್ಲಿ ಖಗೋಳಶಾಸ್ತ್ರ, ವೈದ್ಯಶಾಸ್ತ್ರ, ಭೌತಶಾಸ್ತ್ರ, ಸೌರ ವಾತಾವರಣ, ಖಗೋಳ ವೈದ್ಯಶಾಸ್ತ್ರ, ಖಗೋಳ ಜೀವಶಾಸ್ತ್ರ, ರಾಸಾಯನಶಾಸ್ತ್ರ, ಖಗೋಳ ಔಷಧಶಾಸ್ತ್ರ, ಜೀವಶಾಸ್ತ್ರ ಮುಂತಾದ ವಿಜ್ಞಾನದ ಅನೇಕ ಕ್ಷೇತ್ರದ ಸಂಶೋಧನೆಗಳನ್ನು ಮಾಡಲಾಗುತ್ತದೆ. ಬೇರೆ ಬೇರೆ ಮಿಶ್ರಲೋಹಗಳ ಅನ್ವೇಷಣೆ ಮತ್ತು ಅವುಗಳ ಗುಣಲಕ್ಷಣಗಳ ಅಧ್ಯಯನ, ಬಾಹ್ಯಾಕಾಶದಲ್ಲಿನ ದೀರ್ಘ ಓಡಾಟದಿಂದ ಮಾನವನ ಸ್ನಾಯುಗಳ ಮೇಲೆ, ಅಸ್ಥಿಗಳ ಮೇಲೆ ಆಗುವ ಪರಿಣಾಮ ಮತ್ತು ಅಸ್ಥಿ ಸಾಂದ್ರತೆ ಸಮಸ್ಯೆಯ ಬಗ್ಗೆ ತಿಳುವಳಿಕೆ. ಈ ಅಧ್ಯಯನದಿಂದ ಪಡೆಯುವ ಎಲ್ಲ ಮಾಹಿತಿಗಳು ಮುಂದೆ ಚಂದ್ರ ಮತ್ತು ಮಂಗಳ ಗ್ರಹದ ಯಾತ್ರೆಗಳಿಗೆ ಉಪಯುಕ್ತವಾಗಿರುತ್ತವೆ. ಬಾಹ್ಯಾಕಾಶ ನಿಲ್ದಾಣವನ್ನು ಉಪಗ್ರಹದ ವಿವಿಧ ವ್ಯವಸ್ಥೆಗಳು ಮತ್ತು ಉಪಕರಣಗಳನ್ನು ಪರೀಕ್ಷಿಸಲು ವೇದಿಕೆಯನ್ನಾಗಿ ಬಳಸಲಾಗುತ್ತಿದೆ. ಈ ಅಧ್ಯಯನದ ಫಲಿತಾಂಶಗಳನ್ನು ವಿವಿಧ ಉಪಗ್ರಹಗಳಲ್ಲಿ ಮತ್ತು ಅಂತರ್ಗ್ರಹ ಉಪಗ್ರಹ ಯೋಜನೆಗಳ ವಿನ್ಯಾಸದಲ್ಲಿ ಬಳಸಲಾಗುತ್ತದೆ. ಈ ಮಾಹಿತಿಯು ಉಪಗ್ರಹ ತಂತ್ರಜ್ಞಾನದ ಬೆಳವಣಿಗೆಗೆ ಮಹತ್ವದ ಕೊಡುಗೆಯನ್ನು ನೀಡಿದೆ. ಇದುವರೆಗೂ ವಿವಿಧ ದೇಶಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ನಡೆಸಿದ ವಿವಿಧ ಪ್ರಯೋಗಗಳನ್ನು ಚಿತ್ರ 5ರಲ್ಲಿ ತೋರಿಸಲಾಗಿದೆ. ಚಿತ್ರ 2 ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ. ಗಗನಯಾತ್ರಿಗಳ ಆಹಾರ ಮತ್ತು ಪಾನೀಯ ಪೊಟ್ಟಣಗಳು. ಗಗನಯಾತ್ರಿಗಳ ನಿದ್ರಾ ಘಟಕ. ಪ್ರಿಯ ವೀಕ್ಷಕರೇ, ಕೆನಡಿಯನ್ ಸ್ಪೇಸ್ ಏಜೆನ್ಸಿ. ಹಳದಿ ಬಣ್ಣ ಜಾಕ್ಸಾ, ಕಪ್ಪು ಬಣ್ಣ ರಾಸ್ಕಾಸ್ಮೋಸ್, ನೀಲಿ ಬಣ್ಣ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ತೆಳು ನೀಲಿ ನಾಸಾ. ಜೀವ ಸಂಶೋಧನೆ, ತಾಂತ್ರಿಕ ಸಂಶೋಧನೆ, ಶಿಕ್ಷಣಕ್ಕೆ ಸಂಬಂಧಿತ ಸಂಶೋಧನೆ, ಮಾನವ ಸಂಪನ್ಮೂಲ ಸಂಶೋಧನೆ, ಭೌತವಿಜ್ಞಾನ ಸಂಶೋಧನೆ, ಭೂ ಮತ್ತು ಬಾಹ್ಯಾಕಾಶ ಸಂಶೋಧನೆ. ಪ್ರಯೋಗಗಳು 100ರ ಲೆಕ್ಕದಲ್ಲಿ ನಡೆಸಲಾಗಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ನಡೆದ ವಿವಿಧ ಪ್ರಯೋಗಗಳು. ಜಪಾನ್ ದೇಶವು ಜೀವವಿಜ್ಞಾನ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಯೋಗಗಳನ್ನು, ನಾಸಾವು ಜೀವವಿಜ್ಞಾನ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ, ಇತರೆ ಬಾಹ್ಯಾಕಾಶ ಸಂಸ್ಥೆಗಳು ಜೀವವಿಜ್ಞಾನ, ತಾಂತ್ರಿಕ, ಭೂವಿಜ್ಞಾನ, ಮಾನವ ಸಂಪನ್ಮೂಲ ಮುಂತಾದ
ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಂಶೋಧನೆಗಳನ್ನು ನಡೆಸಿವೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವು ವೈಜ್ಞಾನಿಕ ಕ್ಷೇತ್ರಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದೆ. ಈ ಕೆಳಗೆ ಕೆಲವನ್ನು ಪಟ್ಟಿ ಮಾಡಲಾಗಿದೆ. ಜಲ ಶುದ್ಧೀಕರಣ ಮತ್ತು ಮರುಬಳಕೆಯ ವ್ಯವಸ್ಥೆ, ಮೂಳೆ ಮತ್ತು ಮಾಂಸಖಂಡಗಳ ಅವನತಿಯ ತಡೆಗಟ್ಟುವಿಕೆ, ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ಮಾನವನ ಶರೀರದ ಕಾರ್ಯನಿರ್ವಹಣೆಯ ಬಗ್ಗೆ ಅಧ್ಯಯನ, ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ಸಸ್ಯಗಳ ಆಹಾರ ಪದಾರ್ಥಗಳ ಬೆಳವಣಿಗೆ, ಆಕಾಶದಿಂದ ಭೂಗ್ರಹದ ವೀಕ್ಷಣೆ, ಇದೊಂದು ಅನನ್ಯವಾದ ಅನುಭವ, ಕಪ್ಪು ಕುಳಿಗಳ ಬಗ್ಗೆ ಹೆಚ್ಚಿನ ಅಧ್ಯಯನ, ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ 3D ಮುದ್ರಣ. ಪ್ರಿಯ ವೀಕ್ಷಕರೇ, ಇಲ್ಲಿಗೆ 7ನೇ ಭಾಗವನ್ನು ಮುಗಿಸುತ್ತಿದ್ದೇನೆ. ಮುಂದಿನ ಸರಣಿಕೆಯಲ್ಲಿ ಈ ಪುಸ್ತಕದ 8ನೇ ಭಾಗವನ್ನು ನೋಡೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕು, ಇತರರಿಗೆ ತಿಳಿಸಬೇಕೆಂದು ನನ್ನ ಮನವಿಯೊಂದಿಗೆ. ಥ್ಯಾಂಕ್ ಯು.